ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತರು ಕನಿಷ್ಠ 10 ರೈತರು ಜಮೀನುಗಳು ಸಮೀಕ್ಷೆ ನಡೆಸಬೇಕಿತ್ತು. ಆದರೆ ಸಮೀಕ್ಷೆ ಏಕೆ ಮಾಡಿಲ್ಲ ಅನ್ನುವ ಪ್ರಶ್ನೆ ಎದುರಾಗಿದೆ. ಮಳೆ ಸರಿಯಾಗಿ ಆಗದೆಯೇ ಬೆಳೆ ಆದರೂ ಉಳಿದ ಗ್ರಾಮಗಳಿಗೆ ಬಂದ ಪರಿಹಾರ ಮುಳವಾಡ ಗ್ರಾಮದ ರೈತರಿಗೆ ಸಿಕ್ಕಿಲ್ಲ. ಇದರಿಂದ ಮುಳವಾಡ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದ್ದು, ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಎಂದು ರೈತರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ತಾಯಂದಿರಿಗೆ, ರೈತ ಮಹಿಳೆಯರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಏನೇ ಬರಲಿ ಜೈ ಜವಾನ್, ಒಂದೇ ಒಂದೇ. ರೈತ ವಿರೋಧಿ ಜಿಲ್ಲಾ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಳ್ಳಲು ಬಂದಿದ್ದೇವೆ. ಏನಪ್ಪಾ ಅಂತಂದ್ರ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ನಾವು ಹಣ ಬರ್ತಿಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಕೊತ ಬರ್ತಾ ಇದ್ವಿ. ಆದ್ರೆ ಇವತ್ತು ಏನಾಗಿದೆ ದುರ್ದೈವಕ್ಕಂದ್ರ ಆ ಹಣ ಈಗ ಬರಾಕತೈತಿ. ಹೆಂಗ್ ಬರಾಕತೈತಿ ಅಂತ ಕೇಳಿದ್ರೆ ಕೋರ್ವಾರ್ ಗ್ರಾಮದಲ್ಲಿ 60 ಜನರ ಖಾತೆಗೆ ಬರ್ತಕ್ಕಂತ ಒಬ್ಬರು ಕಟಾವನ್ನ 3 ಲಕ್ಷ 2 ಲಕ್ಷ 90,000 50,000 ಅಂತಕ್ಕಂಥ ಹಣವನ್ನ ಕೇವಲ ಒಬ್ಬ ವ್ಯಕ್ತಿ ತಂದೆ ಆಗಿರ್ತಕ್ಕಂಥ ಫ್ರಾಡ್ ಒಂದು ಅಕೌಂಟ್ ಅನ್ನು ಫೇಕ್ ಅಕೌಂಟ್ ಅನ್ನು ಮಾಡಿ ಒಂದು 25 ಲಕ್ಷಕ್ಕಿಂತ ಅಧಿಕ ಹಣವನ್ನ ತಾನು ಅಕೌಂಟಿಗೆ ಹಾಕೊಂಡು ಜಮಾ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಏನಾಗೈತಪ್ಪ ಅಂತಂದ್ರ ಅದಕ್ಕೆ ನಮ್ಮ ಜಿಲ್ಲಾ ಆಡಳಿತನೂ ಕೂಡ ಅದಕ್ಕೆ ಹೊಣೆಗಾರಿಕೆ ಐತಿ. ಅಧಿಕಾರಿಗಳ ಶಾಮೀಲ್ ಇರ್ಲಿಕ್ಕಂದ್ರ ದುಡ್ಡು ಹೋಗಂಗಿಲ್ಲ. ನಮ್ಮ ಮುಗ್ಧ ರೈತರು ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ. ಏನೋ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ವಿಮಾ ತುಂಬಿರ್ತಾರ. ಆದ್ರ ಅವ ಆಧಾರ್ ಕಾರ್ಡ್ ಏನ್ ಕೊಟ್ಟಿರ್ತಾರ ಅದನ್ನೆಲ್ಲ ಫ್ರಾಡ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹಣವನ್ನು ತುಂಬಿಕೊಂಡಿದಾನ. ಅವ ಶೀಘ್ರದಲ್ಲಿ ಅವ ಬಂಧಿಸ್ಬೇಕು. ಆ ಹಣ ಮರಳಿ ನಮ್ಮ ಮೂಲ ರೈತರ ಖಾತೆಗೆ ಹೋಗ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಐತಿ. ಇದರಲ್ಲಿ ಯಾರ್ಯಾರ ಅಧಿಕಾರಿಗಳು ಶಾಮೀಲ್ ಆಗ್ಯಾರ ಅವರು ಕೂಡ ಸಸ್ಪೆಂಡ್ ಆಗ್ಬೇಕು. ಅಲ್ಲಿವರೆಗೆ ನಾವು ಹೋರಾಟ ಬಿಡುದಿಲ್ಲ ಅಂತ ಮಾತನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಕೊಡಲು ಬಂದಿದ್ದೀವಿ. ಆಧಾರ್ ಪ್ರೂಫ್ ಕೂಡ ಹಚ್ಚಿದ್ದೇವೆ. ಕೋರ್ವಾರ್ ಗ್ರಾಮ, ಕೋರ್ವಾರ್ ವ್ಯಕ್ತಿ ಹೆಸರಿದೆ ಗೌಡ್ರ. ಈ ನಮ್ಮ ಬಡ ರೈತರ ಹಣ ತಗೊಂಡವ ಭೂಪ್ ಯಾರಪ್ಪ ಅಂತಂದ್ರ ಶಿವರಾಜ್ ಅಗರ್ಕೇಡ್ ಅಂತಕ್ಕಂಥ ಅಂಬರ್ಕೇಡ್ ನಾವು ಈಗಾಗಲೇ ಅವ ಅಕೌಂಟ್ಗೆ ಜಮಾ ಮಾಡ್ಕೊಂಡತಕ್ಕಂಥ ದಾಖಲಾತಿಗಳನ್ನು ಕೂಡ ನಾವು ಇಲ್ಲಿ ಹಚ್ಚಿದೀವಿ. ಈಗ ಅವರು ಬೆಂಗಳೂರದಾಗ ಇದಾರೆ. ಕೆಲವೊಂದು ಇನ್ನೊಂದು ಏನಂದ್ರ ಸತ್ತೋರ್ ಹೆಸರ ಮೇಲೆ ಸಹಿತ ಹಣ ತಗೊಂಡಿದ. ನಾವು ಸುಮಾರು 62 ಜನರ ಅಕೌಂಟ್ ಫೇಕ್ ಮಾಡಿ ಹಣ ತಗೊಂಡಿದಾನ. ಅವ್ರ ದಾಖಲಾತಿಗಳನ್ನು ಕೂಡ ಇಲ್ಲಿ ಹಚ್ಚಿದ್ವಿ. ಶೀಘ್ರದಲ್ಲಿ ಅವ್ನ ಅರೆಸ್ಟ್ ಮಾಡ್ಬೇಕು. ಮೊದಲು ಅರೆಸ್ಟ್ ಮಾಡಿ ಆ ಹಣವನ್ನ ನಮ್ಮ ರೈತರಿಗೆ ಮುಟ್ಟಬೇಕು. ಮತ್ತ ಅಧಿಕಾರಿಗಳು ಯಾರ್ಯಾರು ಶಾಮೀಲ್ ಆಗ್ಯಾರ ಅವ್ರು ಸಸ್ಪೆಂಡ್ ಆಗ್ಲೇಬೇಕಂತೇಳಿ ನಮ್ಮ ಒತ್ತಾಯ. ನಾ ರಾಹುಲ್ ಕುಬಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ.